ತುಲಾರಾಶಿಯವರೇ, ಮಾರ್ಚ್ ತಿಂಗಳು ಮುಗಿಯುವುದರ ಒಳಗಡೆ 6 ಅಕ್ಷರದ ವ್ಯಕ್ತಿಯ ಮುಖಾಂತರ ನಿಮಗೆ ನಡೆಯುವುದು ಗೊತ್ತಾದರೆ ಖಂಡಿತ ನೀವು ಶಾಕ್ ಆಗ್ತೀರಿ. ಮುಖ್ಯವಾದ ವಿಷಯ ಏನಂದ್ರೆ, ಈ ವಿಡಿಯೋ ನೀವು ಒಂಟಿಯಾಗಿ ಕುಳಿತುಕೊಂಡು ಮಾತ್ರ ನೋಡಿ. ಯಾಕಂದ್ರೆ 4 ಜನರ ಮಧ್ಯೆ ಕುಳಿತುಕೊಂಡು ವಿಡಿಯೋ ನೋಡಿದಾಗ ಕೆಲವರು ಸರಿ ಅಂತ, ಕೆಲವರು ತಪ್ಪು ಅಂತ ಅವರವರ ಸ್ವಂತ ಅಭಿಪ್ರಾಯ ಹೇಳ್ತಾರೆ. ಕೆಲವೊಮ್ಮೆ ಅವರ ಮಾತು ನಿಜಾನೋ ಅಥವಾ ಸುಳ್ಳು ಅನ್ನೋದು ಪಕ್ಕಕ್ಕಿಟ್ಟರೆ ನಾವು ಕೂಡ ತುಂಬಾ ಸಲ ನಂಬಿ ಮೋಸ ಹೋಗ್ತೀವಿ. ಅಂತ ಸಮಯದಲ್ಲಿ ಯಾರಾದರೂ ಒಳ್ಳೆ ವಿಷಯ ಹೇಳ್ತಾ ಇದ್ರೂ ಕೂಡ ಅದನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಳಲ್ಲ. ಜೀವನದಲ್ಲೂ ಕೂಡ ತುಂಬಾ ಸಲ ತಪ್ಪಾದ ನಿರ್ಧಾರಗಳು ಇದೇ ರೀತಿ ತೆಗೆದುಕೊಳ್ಳುತ್ತೇವೆ. ಹಾಗಾಗಿ ಒಂಟಿಯಾಗಿ ಕುಳಿತುಕೊಂಡು ಈ ವಿಡಿಯೋ ನೋಡೋದ್ರಿಂದ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಎಂದು ನಿಮಗೆ ಅರ್ಥವಾಗುತ್ತದೆ. ಇನ್ನು ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲಿರುವಂತ ಆ 6 ಅಕ್ಷರದ ವ್ಯಕ್ತಿ ಯಾರು, ಅವರಿಂದ ನಿಮಗೆ ಒಳ್ಳೆಯದು ನಡೆಯುತ್ತದಾ ಅಥವಾ ಕೆಟ್ಟದ್ದು ನಡೆಯುತ್ತದಾ, ಅವರು ಪುರುಷನ ಅಥವಾ ಮಹಿಳೆನ, ಇದರ ಜೊತೆಗೆ ನಿಮಗೆ 100ಕ್ಕೆ 1000 ಪಟ್ಟು ಉಪಯೋಗವಾಗುವಂತಹ ಮಾಹಿತಿ ಕೂಡ ಹೇಳ್ತೀನಿ. ದುರ್ಗಾದೇವಿಯ ಆಶೀರ್ವಾದದಿಂದಲೇ ಇವತ್ತು ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ. ಹಾಗಾಗಿ ಕಮೆಂಟ್ ನಲ್ಲಿ ಓಂ ದುಂ ದುರ್ಗಾಯೇ ನಮಃ ಅಂತ ಬರೆಯಿರಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದರಿಂದ ಇನ್ನಷ್ಟು ಹೆಚ್ಚಿನ ತುಲಾರಾಶಿಯವರಿಗೆ ಈ ವಿಡಿಯೋ ತಲುಪುತ್ತದೆ. ಜೊತೆಗೆ ನಮಗೂ ಕೂಡ ಪ್ರೇರಣೆ ಸಿಗುತ್ತದೆ. ಹಾಗೆ ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಡ ಮಾಡದೆ ವಿಷಯಕ್ಕೆ ಬರೋಣ. ತುಲಾರಾಶಿ ಇದು ರಾಶಿ ಚಕ್ರದ 7ನೇ ರಾಶಿ. ನಿಮ್ಮ ರಾಶಿಯ ಅಧಿಪತಿ ಶುಕ್ರ. ಶುಕ್ರ ಅಂದರೆ ಭೋಗ ಭಾಗ್ಯ, ಸುಖ, ಸಂತೋಷ, ಸೌಭಾಗ್ಯ. ಚಿತ್ತಾ ನಕ್ಷತ್ರ 3 ಮತ್ತು 4ನೇ ಪಾದಗಳು, ಸ್ವಾತಿ ನಕ್ಷತ್ರ 1, 2, 3, 4 ಪಾದಗಳು, ವಿಶಾಖ ನಕ್ಷತ್ರ 1, 2, 3ನೇ ಪಾದಗಳಲ್ಲಿ ಜನಿಸಿದವರು ತುಲಾ ರಾಶಿಗೆ ಸೇರುತ್ತಾರೆ. ಇತ್ತೀಚೆಗೆ ಬಂದ ಚಂದ್ರಗ್ರಹಣದ ಪ್ರಭಾವದಿಂದ ತುಲಾ ರಾಶಿಗೆ ಲಕ್ಷ್ಮೀ ಯೋಗ ಅನ್ನೋದು ಯಾವಾಗಲೂ ಇರುತ್ತದೆ. ಎಲ್ಲಾ ರಾಶಿಗಳಂತೆಯೇ ತುಲಾ ರಾಶಿಯಲ್ಲೂ ಕೂಡ ಹಣಪರವಾಗಿ ಸೆಟಲ್ ಆಗಿರೋರು ಇದ್ದಾರೆ. ಅದೇ ರೀತಿ ದುಡ್ಡಿಗಾಗಿ ಕಷ್ಟ ಪಡ್ತಾ ಇರೋರು ಇದ್ದಾರೆ. ಇಲ್ಲಿ ಹಣಪರವಾಗಿ ಸೆಟಲ್ ಆಗಿದ್ದಾರೆ ಅಂದ್ರೆ ಅವರಿಗೆ ಸುಲಭವಾಗಿ ಹಣ ಬಂದಿದೆ ಅಂತ ಅರ್ಥ ಅಲ್ಲ. ಪ್ರತಿ ರೂಪಾಯಿ ಬರೋಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಅವರಿಗೆ ಮಾತ್ರನೇ ಗೊತ್ತು. ಇವರು ಜೀವನದಲ್ಲಿ ಅನುಭವಿಸುವ ಪ್ರತಿಯೊಂದು ಸುಖ ಭೋಗಗಳು ಅಥವಾ ಐಷಾರಾಮಿಗಳು ಕೇವಲ ಅವರ ಕಷ್ಟದಿಂದಲೇ ಬಂದಿರುತ್ತದೆ. ಆದರೆ ಇವರ ಅದೃಷ್ಟ ಏನಂದ್ರೆ, ಇವರು ಕಷ್ಟಪಟ್ಟರೆ ಅದಕ್ಕೆ ತಕ್ಕ ಪ್ರತಿಫಲ ತಪ್ಪದೇ ಸಿಗುತ್ತದೆ. ಇದಕ್ಕೆ ಕಾರಣ ಶುಕ್ರ ಗ್ರಹದ ಅನುಗ್ರಹ ಇವರ ಮೇಲೆ ಇರೋದು. ಯಾಕಂದ್ರೆ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಕಷ್ಟಪಡ್ತಾರೆ. ಕಷ್ಟಪಟ್ಟ ಪ್ರತಿಯೊಬ್ಬರು ಉದ್ಧಾರ ಆಗಿದಾರ, ಕೋಟಿಗಳು ಸಂಪಾದನೆ ಮಾಡಿದಾರ ಅಂತ ಯಾರು ಕೂಡ ಖಡಾಖಂಡಿತವಾಗಿ ಹೇಳಲು ಆಗಲ್ಲ. ಕೆಲವರು ಚಿಕ್ಕ ವಯಸ್ಸಿನಿಂದ ಕಷ್ಟಪಡ್ತಾ ಇದ್ರು ಕೂಡ ಅವರು ದುಡಿಯೋದು ಹೊಟ್ಟೆಗೆ ಬಟ್ಟೆಗೆ ಸರಿ ಹೋಗುತ್ತದೆ. ಕೆಲವರಾದರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಅವರ ಕಷ್ಟಕ್ಕೆ ತಕ್ಕ ಫಲ ಪಡೆದಿರ್ತಾರೆ. ಇಂಥ ಅದೃಷ್ಟ ತುಲಾರಾಶಿಗೆ ಜಾಸ್ತಿ ಇದೆ. ಇದಕ್ಕೆ ಕಾರಣ ಇವರಿಗೆ ದೈವಾನುಗ್ರಹ ಇರುವುದು. ಇನ್ನು ಇವರ ಮನಸ್ತತ್ವ ಏನಂದ್ರೆ, ಪ್ರತಿಯೊಂದು ನಾವು ಕಷ್ಟಪಟ್ಟು ಸಾಧಿಸಬೇಕು, ಏನೇ ಆಗಲಿ ನಾವು ಸಂತೋಷವಾಗಿ ಬದುಕಬೇಕು, 4 ಜನರ ಮಧ್ಯೆ ಆಡಂಬರವಾಗಿ ಗೌರವದಿಂದ ಬದುಕಬೇಕು ಎಂದು ಹಗಲು ರಾತ್ರಿ ಪರಿತಪಿಸುವವರಲ್ಲಿ ತುಲಾರಾಶಿಯವರು ಮುಂದೆ ಇರ್ತಾರೆ. ಅದೇ ರೀತಿ ಇವರ ಆಲೋಚನಾ ವಿಧಾನ ಕೂಡ ತುಂಬಾ ಚುರುಕಾಗಿ ಬುದ್ಧಿವಂತಿಕೆಯಿಂದ ಇರುತ್ತೆ. ಇವರು ತೆಗೆದುಕೊಳ್ಳುವ ನಿರ್ಧಾರಗಳು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಹಾಗೆ ಕೆಲಸಕ್ಕೆ ಬಾರದ ವಿಷಯಗಳ ಬಗ್ಗೆ ಇವರು ಯೋಚಿಸುತ್ತಾ ಸಮಯ ವ್ಯರ್ಥಗೊಳಿಸಲ್ಲ. ಇವರು ಯಾವ ವಿಷಯ ಕೇಳುತ್ತಿದ್ದರೋ ಅದರಲ್ಲೊಂದು ಗುಣಪಾಠ ಕಲಿತುಕೊಳ್ಳುತ್ತಾರೆ. ಇವರ ಈ ಗುಣದಿಂದ ಕೂಡ ಇವರ ಸುತ್ತ ಇರೋರು ಕೂತಲ್ಲಿಯೇ ಇದ್ದರೂ ಕೂಡ ಇವರು ಅವರೆಲ್ಲರನ್ನೂ ದಾಟಿ ಅತಿ ಬೇಗನೆ ನಂಬರ್ 1 ಪೊಸಿಷನ್ಗೆ ಹೊರಟು ಹೋಗುತ್ತಾರೆ. ಇದಕ್ಕೆ ಕಾರಣ ಇವರ ಆಲೋಚನಾ ವಿಧಾನ ಮತ್ತು ಇವರು ತೆಗೆದುಕೊಳ್ಳುವ ನಿರ್ಧಾರಗಳು ತುಂಬಾ ಬುದ್ಧಿವಂತಿಕೆಯಿಂದ ಮುಂಜಾಗ್ರತೆಯಿಂದ ಇರೋದೇ ಕಾರಣ. ಇವರು ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ಡ್ ವ್ಯಕ್ತಿಗಳು ಅಂತ ಹೇಳ್ಬೋದು. ಕಷ್ಟಗಳು ಬಂದಾಗ ಕುಗ್ಗೋದು, ಸುಖ ಬಂದಾಗ ಉಬ್ಬೋದು ಇವರ ರಕ್ತದಲ್ಲಿ ಇರಲ್ಲ.
ಇವರು ಯಾವುದಾದರೂ ವಿಷಯದ ಬಗ್ಗೆ ಯೋಚಿಸುತ್ತಿದ್ದಾರೆ ಅಂದರೆ ಅದು ತುಂಬಾ ಮುಖ್ಯವಾದ ವಿಷಯ ಅಥವಾ ಇವರಿಗೆ ಲಾಭ ಬರುವ ವಿಷಯ ಎಂದು ಅರ್ಥ. ಹಾಗಂತ ಯಾವುದರ ಬಗ್ಗೆ ಕೂಡ ಇವರು ಅತಿಯಾಗಿ ಯೋಚಿಸಲ್ಲ. ಯಾಕಂದ್ರೆ ಹೆಚ್ಚಾಗಿ ಒಂದು ವಿಷಯದ ಬಗ್ಗೆ ಯೋಚಿಸಿದಾಗ ನಮ್ಮ ನಿರ್ಧಾರಗಳು ಬದಲಾಗುತ್ತಾ ಹೋಗುತ್ತದೆ. ಕೆಲವೊಮ್ಮೆ ನಾವು ಒಳ್ಳೆ ನಿರ್ಧಾರಗಳನ್ನ ಕೂಡ ಕಳೆದುಕೊಳ್ತೀವಿ. ಈ ವಿಷಯ ತುಲಾ ರಾಶಿಯವರಿಗೆ ಚೆನ್ನಾಗಿ ಗೊತ್ತು. ಇವರು ಯಾರಿಗೂ ಸುಮ್ಮನೆ ಸಲಹೆ ಕೊಡಲ್ಲ. ಸಲಹೆ ಕೊಟ್ಟರಂತೂ ಅದು ಅವರ ಜೀವನಕ್ಕೆ ಒಂದು ಗುಣಪಾಠ ಆಗುತ್ತದೆ. ಇನ್ನು ದೇವರ ಅನುಗ್ರಹದಿಂದ ಇವರ ಕೈಯಲ್ಲಿ ರೂಪಾಯಿ ಕೂಡ ಇಲ್ಲ ಅನ್ನೋ ಸಂದರ್ಭ ಯಾವಾಗಲೂ ಬರಲ್ಲ. ಇವರು ಯಾವ ಕೆಲಸ ಮಾಡಿದರು, ವ್ಯಾಪಾರ ಮಾಡಿದರು, ವಿದ್ಯೆ ಕಲಿಯುತ್ತಿದ್ದರೂ ಒಳ್ಳೆ ಲಾಭ ಇರುತ್ತದೆ. ಇವರು ಎಲ್ಲಿ ಕೈ ಇಟ್ಟರೂ ಅಲ್ಲಿ ಸಕ್ಸಸ್ ಇರುತ್ತದೆ. ಆದರೆ ಸುಲಭವಾಗಿ ಹಣ ಬರಲ್ಲ. ಅದರ ಹಿಂದೆ ಇವರ ಕಷ್ಟ ಮಾತ್ರ ತುಂಬಾ ಇರುತ್ತದೆ. ಕಷ್ಟ ಪಡದೆ ಸುಲಭವಾಗಿ ಇವರಿಗೆ ಯಾವುದೂ ಕೂಡ ಜೀವನದಲ್ಲಿ ಸಿಗಲ್ಲ. ಆದರೆ ಅದೃಷ್ಟ ಮಾತ್ರ ಇವರ ಸ್ವಂತ ಎಂದು ಹೇಳಬಹುದು. ಇದರಿಂದ ಪ್ರತಿ ಕೆಲಸದಲ್ಲೂ ಇವರು ಗೆಲುವು ಸಾಧಿಸುತ್ತಾರೆ. ಇವರಲ್ಲಿ ಹೆಚ್ಚಾಗಿ ವ್ಯಾಪಾರಸ್ಥರು ಇರುತ್ತಾರೆ. ಇದಕ್ಕೆ ಕಾರಣ ಒಬ್ಬರ ಕೈ ಕೆಳಗೆ ಕೆಲಸ ಮಾಡುವುದು ಇವರಿಗೆ ಅಷ್ಟಾಗಿ ಇಷ್ಟ ಇರಲ್ಲ. ಇವರಿಗೆ ಬೇರೆಯವರಿಗೆ ಆರ್ಡರ್ ಕೊಡೋದು ತುಂಬಾ ಇಷ್ಟ. ಬೇರೆಯವರಿಂದ ಆರ್ಡರ್ ತೆಗೆದುಕೊಳ್ಳೋದು ಇಷ್ಟ ಆಗಲ್ಲ. ಹಾಗಾಗಿ ಇವರು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡೋಕೆ ಇಷ್ಟಪಡಲ್ಲ. ಇವರು ಚಿಕ್ಕ ವ್ಯಾಪಾರ ಇಟ್ಟರು, ದೊಡ್ಡ ಬಿಸ್ನೆಸ್ ಇಟ್ಟರೂ ಲಾಭ ಮಾತ್ರ ಬರುತ್ತೆ. ಹಾಗಾಗಿ ನಿಮ್ಮಲ್ಲಿ ಯಾರಿಗಾದ್ರೂ ವ್ಯಾಪಾರ ಶುರು ಮಾಡೋ ಐಡಿಯಾ ಇದ್ರೆ ಇನ್ನೊಂದು ಆಲೋಚನೆ ಇಲ್ಲದೆ ಶುರು ಮಾಡಿ. ನಿಮ್ಮ ಜಾತಕದ ಪ್ರಕಾರ ವ್ಯಾಪಾರದಲ್ಲಿ ನಿಮಗೆ ಒಳ್ಳೆ ಏಳಿಗೆ ಇರುತ್ತೆ. ಯಾಕಂದ್ರೆ ನಿಮ್ಮ ರಾಶಿಯ ಗುರುತು ತಕ್ಕಡಿ. ಸಾಮಾನ್ಯವಾಗಿ ನಾವು ತಕ್ಕಡಿ ನೋಡೋದು ಅಂಗಡಿಗಳಲ್ಲಿ ಮತ್ತು ಕೋರ್ಟ್ನಲ್ಲಿ. ಇದರ ಅರ್ಥ ತುಲಾ ರಾಶಿಯವರು ನ್ಯಾಯವಾದ ವ್ಯಕ್ತಿಗಳು, ಜೊತೆಗೆ ಒಳ್ಳೆ ವ್ಯಾಪಾರಸ್ಥರು. ಹಾಗಾಗಿ ಒಬ್ಬರ ಕೆಳಗೆ ಕೆಲಸ ಮಾಡುವುದಕ್ಕಿಂತ ನೀವು ವ್ಯಾಪಾರ ಮಾಡಿದರೆ ಅತಿ ಬೇಗನೆ ನಂಬರ್ 1 ಪೊಸಿಷನ್ಗೆ ಬರ್ತೀರಿ. ಈಗ ಮುಖ್ಯವಾದ ವಿಷಯಕ್ಕೆ ಬಂದರೆ ತುಲಾ ರಾಶಿಯ ಅವಿವಾಹಿತ ವ್ಯಕ್ತಿಗಳಿಗೆ ಇದು ಸಂಬಂಧಪಟ್ಟ ವಿಷಯ. ನಿಮ್ಮ ಜೀವನದಲ್ಲಿ ಮುಖ್ಯವಾಗಿ ಈ ತಿಂಗಳಿನಲ್ಲಿ 6 ಅಕ್ಷರದ ವ್ಯಕ್ತಿಯಿಂದ ನೀವು ಮಾನಸಿಕವಾಗಿ ತುಂಬಾ ನರಳುವ ಸಾಧ್ಯತೆ ಇದೆ. ಎಲ್ಲಾ ವಿಷಯಗಳಲ್ಲೂ ಬ್ಯಾಲೆನ್ಸ್ಡ್ ಆಗಿ ಇರುವ ನೀವು ಈ 6 ಅಕ್ಷರದ ವ್ಯಕ್ತಿಯಿಂದ ಮಾತ್ರ ತುಂಬಾನೇ ನೋವು ತಿನ್ನುತ್ತೀರಿ. ದೀರ್ಘವಾದ ಆಲೋಚನೆಗಳು, ತಪ್ಪಾದ ನಿರ್ಧಾರಗಳು, ನಿದ್ರೆ ಇಲ್ಲದ ರಾತ್ರಿಗಳು ಕೂಡ ಇವರ ಮುಖಾಂತರ ನಿಮಗೆ ಬರುತ್ತದೆ. ಇಷ್ಟಕ್ಕೂ ಈ 6 ಅಕ್ಷರದ ವ್ಯಕ್ತಿ ಯಾರಂದ್ರೆ ಈ ವ್ಯಕ್ತಿ ನಿಮಗೆ ಇದಕ್ಕೂ ಮುಂಚೆ ಪರಿಚಯ ಇರುವ ವ್ಯಕ್ತಿಯಲ್ಲ. ನೀವು ಎಂದೂ ಕೂಡ ನೋಡಿರುವ ವ್ಯಕ್ತಿ ಕೂಡ ಅಲ್ಲ. ಹೊಸದಾಗಿ ನಿಮ್ಮ ಜೀವನದಲ್ಲಿ ಪ್ರವೇಶಿಸುವ ವ್ಯಕ್ತಿ. ಕೆಲಸ ಮಾಡುವ ಜಾಗದಲ್ಲಿ ಅಥವಾ ನಿಮ್ಮ ವ್ಯಾಪಾರದ ಜಾಗದಲ್ಲಿ ಅಥವಾ ನಿಮ್ಮ ಸ್ನೇಹಿತರ ಮುಖಾಂತರ, ಬಂಧುಗಳ ಮುಖಾಂತರ ಅಥವಾ ಸೋಷಿಯಲ್ ಮೀಡಿಯಾ ಮುಖಾಂತರ ಇವರ ಪರಿಚಯ ಆಗುತ್ತದೆ. ಇನ್ನು ಈ ವ್ಯಕ್ತಿ ಪುರುಷನ ಅಥವಾ ಮಹಿಳೆನಾ ಅಂತ ನೋಡೋದಾದ್ರೆ, ನೀವು ಪುರುಷರಾದರೆ ಈ ವ್ಯಕ್ತಿ ಮಹಿಳೆ, ನೀವು ಮಹಿಳೆಯಾಗಿದ್ದರೆ ಆ ವ್ಯಕ್ತಿ ಪುರುಷ. ಅಂದ್ರೆ ಆಪೋಸಿಟ್ ಜೆಂಡರ್ ವ್ಯಕ್ತಿಯನ್ನ ನೀವು ಈ ತಿಂಗಳಿನಲ್ಲಿ ಭೇಟಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಈ ಪರಿಚಯ ಯಾವ ರೀತಿ ಇರುತ್ತದೆ ಅಂದರೆ ಇದು ನಿಮ್ಮ ಮನಸ್ಸಿನ ಜೊತೆಗೆ ಆಟ ಆಡುತ್ತದೆ. ಅಂದ್ರೆ ಇದೊಂದು ಪ್ರೀತಿಯ ಸಂಬಂಧ. ಈ ವ್ಯಕ್ತಿಯನ್ನು ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೀರಿ. ಮೊದಲ ಭೇಟಿಯಲ್ಲೇ ಈ ವ್ಯಕ್ತಿ ನಿಮಗೆ ತುಂಬಾ ಹಿಡಿಸುತ್ತಾರೆ. ಅವರಿಗೂ ಕೂಡ ನೀವು ಹಿಡಿಸುತ್ತೀರಿ. ಈ ಪರಿಚಯ ಕೆಲ ದಿನಗಳು ಅಥವಾ ತಿಂಗಳುಗಳ ನಂತರ ಇನ್ನಷ್ಟು ಬಲಪಡುತ್ತದೆ. ಆದರೆ ಈ ಸಂಬಂಧ ಕೆಲವು ದಿನಗಳು ಮಾತ್ರ ಸುಂದರವಾಗಿರುತ್ತದೆ. ಆದರೆ ನಂತರದ ದಿನಗಳಲ್ಲಿ ಇದೇ ಸಂಬಂಧ ನಿಮಗೆ ವಿಷವಾಗುತ್ತದೆ. ಅಂದರೆ ಹೆಚ್ಚು ಗಲಾಟೆಗಳು ನಿಮ್ಮ ಮಧ್ಯೆ ನಡೆಯುತ್ತದೆ. ಮಾನಸಿಕ ಒತ್ತಡ ನಿಮಗೆ ಶುರುವಾಗುತ್ತದೆ. ಅವರು ನಿಮ್ಮ ಜೀವನದಲ್ಲಿ ಪ್ರವೇಶಿಸುವುದಕ್ಕೂ ಮುಂಚೆ ಇದ್ದ ನೀವು ಅವರು ಪ್ರವೇಶಿಸಿದ ನಂತರ ಹೊಸ ವ್ಯಕ್ತಿಯಂತೆ ಬದಲಾಗುತ್ತೀರಿ. ಅಂದರೆ ನಿಮ್ಮನ್ನು ನೀವು ಕೂಡ ಕಂಡುಹಿಡಿಯಲು ಸಾಧ್ಯವಾಗದಿರುವಷ್ಟು ಹೊಸ ವ್ಯಕ್ತಿಯಂತೆ ಬದಲಾಗುತ್ತೀರಿ. ಅದಕ್ಕೂ ಮುಂಚಿನ ಜೀವನ ಈಗ ಸಂಪೂರ್ಣವಾಗಿ ಬದಲಾಗುತ್ತದೆ. ಇವರು ಯಾವ ರೀತಿ ನಿಮಗೆ ಮೊದಮೊದಲು ಸಂತೋಷ ಕೊಟ್ಟಿದ್ದರೋ ಅದಕ್ಕೆ 100 ಪಟ್ಟು ಹೆಚ್ಚು ದುಃಖವನ್ನು ಕೂಡ ಪರಿಚಯ ಮಾಡ್ತಾರೆ. ಇದರಲ್ಲಿ ಯಾವ ಸಂದೇಹ ಕೂಡ ಇಲ್ಲ. ಮೊದಮೊದಲು ಯಾವ ರೀತಿ ಇಬ್ಬರ ಅಭಿಪ್ರಾಯ ಸೇರುತ್ತಿತ್ತೋ ಅದರ ನಂತರ ಒಂದು ಕೂಡ ಹೊಂದಾಣಿಕೆ ಆಗಲ್ಲ.
ನೀವು ಆ ಸಂಬಂಧ ಸರಿಪಡಿಸೋಕೆ ಎಷ್ಟು ಪ್ರಯತ್ನ ಪಡುತ್ತಿದ್ದರೂ ಕೂಡ ಅವರು ಮಾತ್ರ ನಿಮ್ಮಿಂದ ದೂರ ಆಗೋಕೆ ಪ್ರಯತ್ನಿಸುತ್ತಾರೆ. ಮೊದಲು ಅವರಿಗೆ ನಿಮ್ಮ ಮೇಲೆ ಇದ್ದ ಪ್ರೀತಿ ನಂತರದ ದಿನಗಳಲ್ಲಿ ಕಡಿಮೆಯಾಗುತ್ತದೆ. ನಿಮ್ಮನ್ನು ಪದೇ ಪದೇ ಕೀಳಾಗಿ ನೋಡುವುದು, ಅವಮಾನ ಮಾಡುವುದು, ನಿಮಗೆ ಹಿಡಿಸದ ಕೆಲಸಗಳು ನಿಮ್ಮ ಮುಂದೆಯೇ ಮಾಡುವುದು, ಈ ರೀತಿ ನಿಮ್ಮ ಮನಸ್ಸಿನ ಜೊತೆ ಒಂದು ಚೆಂಡಾಟ ಆಡುತ್ತಾರೆ. ಈ ಕಾರಣದಿಂದ ನೀವು ಮಾನಸಿಕವಾಗಿ ತುಂಬಾ ಬಳಲುತ್ತೀರಿ. ಈ 4 ದಿನದ ಪರಿಚಯದಲ್ಲಿ ನೀವು ನಿಮ್ಮ ಜವಾಬ್ದಾರಿಗಳನ್ನು, ನಿಮ್ಮ ಹಣವನ್ನು ಮತ್ತು ಸಮಯವನ್ನು ತುಂಬಾ ಹಾಳು ಮಾಡಿಕೊಳ್ಳುವುದರ ಜೊತೆಗೆ ಮಾನಸಿಕವಾಗಿಯೂ ಕೊರಗುತ್ತೀರಿ. ಇದು ನಾನೇನಾ ಅನ್ನುವ ಅನುಮಾನ ನಿಮಗೆ ತುಂಬಾ ಸಲ ಬರುತ್ತದೆ. ಅಂತ ಒಂದು ದುಃಖವನ್ನು ಮತ್ತು ಹೊಸ ಪ್ರಪಂಚವನ್ನು ಈ ಆರ್ ಎನ್ನುವ ವ್ಯಕ್ತಿ ನಿಮಗೆ ಪರಿಚಯ ಮಾಡ್ತಾರೆ. ಕೊನೆಗೆ ಅವರಿಂದ ನಿಮಗೆ ಏನಾದರೂ ಉಳಿದಿದೆ ಅಂದರೆ ಅದು ಕಣ್ಣೀರು ಮಾತ್ರ. 100ರಲ್ಲಿ ಒಬ್ಬರಿಗೆ ಮಾತ್ರ ಈ ಸಂಬಂಧ ಮದುವೆಯವರೆಗೂ ಹೋಗುತ್ತದೆ. ಆದರೆ ಮದುವೆಯ ನಂತರ ಕೂಡ ನಿಮ್ಮ ಪರಿಸ್ಥಿತಿ ಇದೆ. ಆದರೆ ಉಳಿದ 90% ಜನರಿಗೆ ಮಾತ್ರ ಈ ಸಂಬಂಧ ಒಂದು ಕಹಿ ಘಟನೆಯಂತೆ ಜೀವನದಲ್ಲಿ ಉಳಿದು ಹೋಗುತ್ತದೆ. ಈ ಸಂಬಂಧ ಮುರಿದ ನಂತರ ನೀವು ಮತ್ತೆ ನಿಮ್ಮ ಮನಸ್ಸನ್ನು ಕಲ್ಲಿನಂತೆ ಗಟ್ಟಿ ಮಾಡಿಕೊಂಡು ಮುಂದೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತದೆ. ಏಕೆಂದರೆ ಯಾವ ರೀತಿ ನಮಗೊಂದು ಚಿಕ್ಕ ಗಾಯ ಆದರೆ ಅದು ಬೇಗನೆ ಕಡಿಮೆಯಾಗುವುದಿಲ್ಲವೋ ಅದೇ ರೀತಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವ್ಯಕ್ತಿ ನಮ್ಮಿಂದ ದೂರಾದರೆ ಅದು ಮತ್ತೆ ನಾವು ಹೊಸ ಜನ್ಮ ಪಡೆದಷ್ಟು ದುಃಖ ಕೊಡುತ್ತದೆ. ಅಂತ ಪರಿಸ್ಥಿತಿ ತುಲಾ ರಾಶಿಯವರಿಗೆ ಈ 6 ಅಕ್ಷರದ ವ್ಯಕ್ತಿ ಪರಿಚಯ ಮಾಡ್ತಾರೆ. ಈ ಪರಿಚಯ ನೀವು ಜೀವನದಲ್ಲಿ ಎಷ್ಟೇ ದೊಡ್ಡವರಾದರೂ, ಎಷ್ಟು ಎತ್ತರಕ್ಕೆ ಬೆಳೆದರೂ ಇದು ಮಾತ್ರ ನಿಮಗೆ ಕೊನೆಯವರೆಗೂ ನೆನಪಿರುತ್ತದೆ. ಅಷ್ಟೊಂದು ಬಲವಾದ ಏಟು ಇವರು ಹೊಡೆಯುತ್ತಾರೆ. ಇದಕ್ಕೆ ಇನ್ನೊಂದು ಕಾರಣ ಏನಂದ್ರೆ, ತುಲಾ ರಾಶಿಯವರು ಯಾರನ್ನಾದರೂ ಪ್ರೀತಿಸಿದರೆ ತುಂಬಾ ಪ್ರಾಮಾಣಿಕವಾಗಿ ಪ್ರೀತಿಸುತ್ತಾರೆ. ನಿಮ್ಮಂತೆ ಆ ವ್ಯಕ್ತಿ ಕೂಡ ಇರಬೇಕು ಎಂದು ಆಸೆ ಪಡ್ತೀರಿ. ಆದರೆ ನಿಮಗೆ ಸಿಗುವ ಸಂಗಾತಿ ತುಂಬಾ ಮಟ್ಟಿಗೆ ಪ್ರಾಮಾಣಿಕವಾಗಿಯೇ ಇರುತ್ತಾರೆ. ಆದರೆ ಕೆಲವೊಮ್ಮೆ ಜಾತಕ ದೋಷ, ಗ್ರಹ ದೋಷ, ಕರ್ಮದೋಷಗಳ ಪ್ರಭಾವದಿಂದ ಇಂತಹ ಸಂಬಂಧಗಳು ಕೂಡ ಎದುರಾಗುತ್ತದೆ. ಹಾಗಾಗಿ ನನ್ನ ಅನಿಸಿಕೆ ಏನೆಂದರೆ, ನೀವು ಖಂಡಿತ ಈ ತಿಂಗಳಿನಲ್ಲಿ ಯಾವ ಹೊಸ 6 ಅಕ್ಷರದ ವ್ಯಕ್ತಿಯನ್ನು ಕೂಡ ಪರಿಚಯ ಮಾಡಿಕೊಳ್ಳಬೇಡಿ. ಮುಖ್ಯವಾಗಿ ನಿಮ್ಮ ಆಪೋಸಿಟ್ ಜೆಂಡರ್ ವ್ಯಕ್ತಿಯನ್ನ. ಹಾಗೆ ಪರಿಚಯ ಆದರೂ ಕೂಡ ಅದು ಹಾಯ್ ಬಾಯ್ ವರೆಗೆ ಮಾತ್ರ ಇರಬೇಕು. ಮನಸ್ಸಿನವರೆಗೂ ತೆಗೆದುಕೊಳ್ಳಬೇಡಿ. ಕೆಲವೊಮ್ಮೆ ಮನಸ್ಸು ನಮ್ಮ ಹಿಡಿತದಲ್ಲಿ ಇರಲ್ಲ. ಅಂತ ಸಮಯದಲ್ಲಿ ಇಂಥ ವ್ಯಕ್ತಿಗಳು ಪರಿಚಯವಾಗಿ ನಿಮ್ಮ ಜೀವನ ಕೂಡ ಕಷ್ಟದಲ್ಲಿ ಮುಳುಗಿದ್ದರೆ ನೀವು ಖಂಡಿತ ಧೈರ್ಯ ತಂದುಕೊಳ್ಳುವುದು ತುಂಬಾ ಮುಖ್ಯ. ನಡೆದ ನಷ್ಟವನ್ನು ಯಾರೂ ಭರ್ತಿ ಮಾಡಲು ಆಗಲ್ಲ. ಹಾಗಂತ ದಾರಿ ಮುಗಿದಾಯ್ತು ಅಂತ ಅಲ್ಲೇ ಕುಳಿತುಕೊಳ್ಳುವುದು ಮುಟ್ಟಾಳರ ಕೆಲಸ. ನಾವೇ ಹೊಸ ದಾರಿಯನ್ನು ಹುಡುಕಬೇಕು. ನೀವು ಈ ಸಂಘಟನೆಯಿಂದ ಒಂದು ಹೊಸ ಪಾಠ, ಒಂದು ಹೊಸ ಧೈರ್ಯ, ಒಂದು ಹೊಸ ಛಲ ತಂದುಕೊಳ್ಳಬೇಕು. ನಾನು ಯಾರೆಂದು ನಿನಗೆ ತೋರಿಸುತ್ತೇನೆ ಎಂಬ ಛಲ ಮನಸ್ಸಿನಲ್ಲಿ ಇಟ್ಟುಕೊಂಡು ನಿಮ್ಮ ಕೆರಿಯರ್ ಮೇಲೆ, ನಿಮ್ಮ ಭವಿಷ್ಯದ ಮೇಲೆ, ನಿಮ್ಮ ಕೆಲಸ ಅಥವಾ ವ್ಯಾಪಾರದ ಮೇಲೆ ಫೋಕಸ್ ಮಾಡಿ ಒಂದು ಹಠದಿಂದ, ಛಲದಿಂದ ನೀವು ಈ ಹಂತವನ್ನು ದಾಟಬೇಕು. ಈ ರೀತಿ ಹಠದಿಂದ ಯಾರು ಮುಂದೆ ಹೋಗುತ್ತಾರೋ ಅವರೇ ಎಲ್ಲರಿಗಿಂತ ಮುಂದೆ ಇರುತ್ತಾರೆ. ಇಂಥ ನಿರ್ಧಾರಗಳೇ ಮನುಷ್ಯನನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತವೆ. ಕೆಲವು ಸಂಬಂಧಗಳು ನಮಗೆ ಒಳ್ಳೆಯದಲ್ಲ, ನಮಗೆ ನೋವು ಕೊಟ್ಟು ನಮ್ಮ ಭವಿಷ್ಯವನ್ನು ಹಾಳು ಮಾಡುತ್ತವೆ ಅಂದಾಗ ಆ ಸಂಬಂಧಗಳನ್ನು ಮರೆತು ನಾವು ಮುಂದೆ ಹೋಗಬೇಕು. ಈಗ ಈ 6 ಅಕ್ಷರದ ವ್ಯಕ್ತಿಯ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಗೊತ್ತಾಯ್ತಲ್ವಾ? ಈಗ ನಿಮಗೊಂದು ಗುಡ್ ನ್ಯೂಸ್ ಕೂಡ ಹೇಳ್ತೀನಿ. ಅದೇನಂದ್ರೆ, ಈಗ ನಿಮ್ಮನ್ನು ನಿಮ್ಮಂತೆ ಪ್ರೀತಿಸುವ ವ್ಯಕ್ತಿ ಶೀಘ್ರದಲ್ಲೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಅಥವಾ ಈಗಾಗಲೇ ಅವರು ನಿಮ್ಮ ಜೊತೆಯೇ ಇದ್ದಾರೆ. ನೀವು ಅವರನ್ನು ಗುರುತಿಸಿಲ್ಲ ಅಷ್ಟೇ. ಯಾವಾಗಲೂ ನಮ್ಮ ಹಿಂದೆ ಇರುವ ಆಸ್ತಿ, ಅಂತಸ್ತು, ಪದವಿ ನೋಡಿ ಬರೋ ಪ್ರೀತಿ ತಾತ್ಕಾಲಿಕ ಮಾತ್ರ. ನಮ್ಮ ಹತ್ತಿರ ಏನೂ ಇಲ್ಲದಿರುವಾಗ ನಮ್ಮ ಜೊತೆ ಇರುವ ಪ್ರೀತಿ ಮಾತ್ರ ನಿಜ. ಅಂತ ಪ್ರೀತಿ ಸಿಗೋದು ತುಂಬಾ ಅಪರೂಪ. ಇಂಥ ವ್ಯಕ್ತಿಗಳು ತುಲಾ ರಾಶಿಗೆ ಹೆಚ್ಚಾಗಿ ಪರಿಚಯ ಆಗ್ತಾರೆ. ಆ ವ್ಯಕ್ತಿಯಿಂದ ನೀವು ಹಿಂದಿನ ಗಾಯವನ್ನು ಕೂಡ ಮರೆತು ಹೋಗ್ತೀರಿ, ಸಂತೋಷವಾಗಿ ಬದುಕುತ್ತೀರಿ. ಇದುವರೆಗೂ ನಾನು ಹೇಳಿದ 6 ಅಕ್ಷರದ ವ್ಯಕ್ತಿ ತುಲಾ ರಾಶಿಯ ಅವಿವಾಹಿತ ವ್ಯಕ್ತಿಗಳಿಗೆ ಪರಿಚಯವಾಗುವ ವ್ಯಕ್ತಿ. ಇನ್ನು ವಿವಾಹಿತ ವ್ಯಕ್ತಿಗಳಿಗೂ ಕೂಡ 6 ಅಕ್ಷರದ ಹೊಸ ವ್ಯಕ್ತಿ ಪರಿಚಯ ಆಗ್ತಾರೆ. ಆದರೆ ಅಲ್ಲಿ ಆ ವ್ಯಕ್ತಿಗಳು
ಮನಸ್ಸನ್ನು ಮುರಿದರೆ ಇಲ್ಲಿ ಈ ವ್ಯಕ್ತಿಗಳು ನಿಮ್ಮ ಜೀವನವನ್ನು ಬದುಕನ್ನು ಮುರಿಯುತ್ತಾರೆ. ಅಂದರೆ ಈ ವ್ಯಕ್ತಿಗಳು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಸಂಬಂಧವನ್ನು ಹಾಳು ಮಾಡುವುದು, ಅಥವಾ ಹಣಕಾಸಿನ ವ್ಯವಹಾರಗಳಲ್ಲಿ ಮೋಸ ಮಾಡುವುದು, ಅಥವಾ ನಿಮ್ಮ ವ್ಯಾಪಾರಗಳಲ್ಲಿ ನಷ್ಟ ಉಂಟು ಮಾಡುವುದು, ನಿಮ್ಮ ಕೆಲಸದ ಜಾಗದಲ್ಲಿ ನಿಮ್ಮ ಹೆಸರು ಹಾಳು ಮಾಡುವುದು ಮುಂತಾದ ಕೆಲಸಗಳನ್ನು ಮಾಡುತ್ತಾರೆ. ಹಾಗಾಗಿ ನೀವು ಕೂಡ ಈ ವ್ಯಕ್ತಿಗಳನ್ನು, ಅಂದರೆ ಈ 6 ಅಕ್ಷರದ ವ್ಯಕ್ತಿಗಳನ್ನು ಈ ತಿಂಗಳು ಪರಿಚಯ ಮಾಡಿಕೊಳ್ಳಬೇಡಿ. ಪರಿಚಯ ಮಾಡಿಕೊಂಡರೂ ಕೆಸರಲ್ಲಿ ಇರುವ ಕಮಲದಂತೆ ನೀವು ಸ್ವಚ್ಛವಾಗಿರಿ, ಅವರನ್ನು ಅಂಟಿಸಿಕೊಳ್ಳಬೇಡಿ. ಇನ್ನು ಈ 6 ಅಕ್ಷರದ ವ್ಯಕ್ತಿ ಹೊಸ ಪರಿಚಯ ಮಾತ್ರ. ಹಳೆ ಪರಿಚಯವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ. ನೀವು ತುಲಾ ರಾಶಿಯವರು 4 ಜನರಿಗೆ ಮಾದರಿಯಾಗಿ ಬದಲಾಗುತ್ತೀರಿ. ನಿಮ್ಮ ಸುತ್ತಲೂ ಇರುವವರು ನಿಮ್ಮಂತೆ ಇರಬೇಕು, ಕಷ್ಟಗಳಿಗೆ ಕುಗ್ಗಬಾರದು. ಸೋತು ಹೋಗಲಿ ಎಂದು ಆಸೆ ಪಡುವ ಜನರ ಮುಂದೆ ಗೆದ್ದು ತೋರಿಸಬೇಕು ಎಂದು ಜನರು ನಿಮ್ಮನ್ನು ಮಾದರಿಯಾಗಿ ತೆಗೆದುಕೊಳ್ಳುತ್ತಾರೆ. ಮುಂದಿನ ದಿನಗಳಲ್ಲಿ ನೀವು ಕೆಲವು ಉನ್ನತ ವಿಷಯಗಳನ್ನು ತಿಳಿದುಕೊಳ್ಳುತ್ತೀರಿ. ಇಂತಹ ಮಾತುಗಳು ಕೇವಲ ಮೋಟಿವೇಶನಲ್ಗೆ ಮಾತ್ರ ಚೆನ್ನಾಗಿರುತ್ತೆ. ಜೀವನದಲ್ಲಿ ಇದು ನಡೆಯಲ್ಲ ಅಂತ ನೀವು ಅಂದುಕೊಂಡರೂ ಕೂಡ ನಿಮ್ಮ ಜೀವನದಲ್ಲಿ ಮಾತ್ರ ನಾನು ಹೇಳಿದ ರೀತಿಯಲ್ಲೇ ನಡೆಯುತ್ತದೆ. ನಿಮಗೆ ಸದ್ಯಕ್ಕೆ ದುರ್ಗಾದೇವಿಯ ಅನುಗ್ರಹ ಇರುವುದರಿಂದಲೇ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ. ಇದರಲ್ಲಿ ನೀವು ಕೇಳಿದ ಪ್ರತಿಯೊಂದು ಮಾತು ಕೂಡ ದುರ್ಗಾದೇವಿ ಹೇಳಿದ ಮಾತುಗಳೇ ಎಂದು ಭಾವಿಸಿ ಈ ವಿಡಿಯೋ ನಿಮಗೆ ತಪ್ಪದೇ ಉಪಯೋಗವಾಗುತ್ತದೆ. ಮುಂದಿನ ದಿನಗಳಲ್ಲೂ ಕೂಡ ದುರ್ಗಾದೇವಿಯ ಅನುಗ್ರಹ ನಿಮಗೆ ಖಂಡಿತವಾಗಿ ಇರುತ್ತದೆ. ಇದಕ್ಕಾಗಿ ನೀವು ಮಾಡಬೇಕಾದ ಕೆಲಸ, ಪ್ರತಿದಿನ ಮನೆಯಲ್ಲಿ ದುರ್ಗಾದೇವಿಯ ಪೂಜೆ ಮಾಡಿ. ಸಮಯ ಸಿಕ್ಕಾಗ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ದೇವಿಯ ಹೆಸರನ್ನು ಯಾವಾಗಲೂ ಮನಸ್ಸಿನಲ್ಲಿ ನೆನೆಸಿಕೊಳ್ಳಿ. ಸಾಧ್ಯವಾದರೆ ದೇವಿಗೆ ಕುಂಕುಮಾರ್ಚನೆ ಮಾಡಿಸಿ, ತಾಂಬೂಲ ಕೊಡಿ. ನಿಮ್ಮ ಕೋರಿಕೆ ಹೇಳಿಕೊಂಡು ಹರಕೆ ಹೊತ್ತುಕೊಳ್ಳಿ. ಯಾವುದಾದರೂ ಹರಕೆ ಬಾಕಿ ಇದ್ದರೆ ಅದನ್ನು ತೀರಿಸಿ. ಇಂಥ ಕೆಲಸಗಳು ನಿಮ್ಮ ಜಾತಕದಲ್ಲಿ ಇರುವ ದೋಷಗಳನ್ನು ಪೂರ್ತಿಯಾಗಿ ನಿವಾರಿಸುತ್ತದೆ. ಆ ದುರ್ಗಾದೇವಿಯ ಆಶೀರ್ವಾದದಿಂದ ನೀವು ಯಾವಾಗಲೂ ಸಂತೋಷವಾಗಿ, ಸುಖವಾಗಿ, 100 ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕಬೇಕು ಎಂದು ನಾನು ಮನಸಾರೆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.